ಶಿರಡಿ ಗ್ರಾಮದ ಒಂದು ದಿನ ಸಾಯಿಬಾಬರು ಶಾಂತವಾಗಿ ಗೋಧಿಯನ್ನು ಜಜ್ಜುತ್ತಿದ್ದರು. ಗ್ರಾಮದ ಜನರು ಅದನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಬಾಬಾ ಏಕೆ ಈ ಕೆಲಸ ಮಾಡುತ್ತಿದ್ದಾರೆ ಎಂದು ಎಲ್ಲರೂ ಯೋಚಿಸಿದರು. ಆ ಸಮಯದಲ್ಲಿ ಗ್ರಾಮದಲ್ಲಿ ಭಯಾನಕ ಕಾಲರ ರೋಗ ಹರಡುತ್ತಿತ್ತು. ಜನರು ಭಯದಿಂದ ಕಂಗಾಲಾಗಿದ್ದರು. ಆದರೆ ಸಾಯಿಬಾಬರು ಯಾವುದೇ ಭಯವಿಲ್ಲದೆ ತಮ್ಮ ದಿವ್ಯಲೀಲೆಯನ್ನು ಮುಂದುವರಿಸಿದರು. ಗೋಧಿಯನ್ನು ಜಜ್ಜಿದ ನಂತರ ಆ ಹಿಟ್ಟನ್ನು ಗ್ರಾಮ ಸುತ್ತಲೂ ಚೆಲ್ಲಲು ಬಾಬಾ ಹೇಳಿದರು. ಭಕ್ತರು ಬಾಬಾರ ಮಾತಿನಂತೆ ಹಾಗೆಯೇ ಮಾಡಿದರು. ಅದ್ಭುತವೇನೆಂದರೆ ಸ್ವಲ್ಪ ಸಮಯದ ನಂತರ ಕಾಲರ ರೋಗದ ಭೀತಿ ಕಡಿಮೆಯಾಯಿತು. ಗ್ರಾಮದ ಜನರು ಸಾಯಿಬಾಬರ ದಿವ್ಯಶಕ್ತಿಯನ್ನು ಅರಿತು ಭಕ್ತಿಯಿಂದ ನಮಿಸಿದರು. ಸಾಯಿಬಾಬರು ಯಾವ ಕೆಲಸ ಮಾಡಿದರೂ ಅದರ ಹಿಂದೆ ಭಕ್ತರ ರಕ್ಷಣೆಯೇ ಇರುತ್ತಿತ್ತು. ಅವರ ಕರುಣೆ, ಪ್ರೀತಿ ಮತ್ತು ಆಶೀರ್ವಾದ ಜನರ ಜೀವನದಲ್ಲಿ ಶಾಂತಿ ಮತ್ತು ನಂಬಿಕೆಯನ್ನು ತುಂಬುತ್ತಿತ್ತು. ಈ ಘಟನೆ ನಮ್ಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಭಕ್ತಿಯಿಂದ ಸಾಯಿಬಾಬರನ್ನು ಸ್ಮರಿಸಿದರೆ ಕಷ್ಟಗಳು ದೂರವಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಓಂ ಸಾಯಿರಾಮ್.